ಅಕ್ಕ, ಒಳ್ಳೆ ತಿಂಡಿಗಳನ್ನ ತಿಂದು ತುಂಬಾ ದಿನ ಆಯ್ತಲ್ವಾ? ಅಯ್ಯೋ, ಅದಕ್ಕೆ ಯಾಕೋ ಚಿಂತೆ ಮಾಡ್ತೀಯಾ? ಬಾ, ನಾನು ಕೊಡಿಸ್ತೀನಿ. ಅಯ್ಯೋ ದೇವ್ರೆ, ಮನೆಯೆಲ್ಲ ಬಿದ್ದೋಗಿದೆಯಲ್ಲ ರಾಜು, ಇವಾಗ ನಾವು ಎಲ್ಲಿ ಹೋಗೋದು? ಅಕ್ಕ, ಏನು ಯೋಚನೆ ಮಾಡ್ಬೇಡ ಅಕ್ಕ, ಸಾವುಕಾರ ಹತ್ರ ನಾವು ಸಹಾಯ ಕೇಳೋಣ. ಅಯ್ಯೋ ಸಾವುಕಾರ, ಅಯ್ಯೋ ಅವನು. ಗಿಡದಲ್ಲಿ ಏನಾದ್ರೂ ಬರುತ್ತೆ ನಮ್ಮ ದುಡ್ಡು? ಅಮ್ಮ, ಹಾಗನ್ಬೇಡಿ. ನೀವು ಏನ್ ಕೆಲಸ ಹೇಳಿದ್ರು ನಾವು ಮಾಡ್ತೀವಿ. ಬೇಡ ಅಂತ ಅನ್ಬೇಡಿ. ತುಂಬಾ ಹಾಗೆ ಮನೆ ಕೆಲಸ ಎಲ್ಲ ನೀವೇ ಮಾಡ್ಬೇಕು ಅಲ್ವಾ? ರಾಜು, ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ನಾವು ಆದಷ್ಟು ಬೇಗ ಸ್ವಲ್ಪ ಹಣನ ಕೂಡಿಟ್ಕೋಬೇಕು. ಆಮೇಲೆ ನಮ್ದೇ ಸ್ವಂತ ಗುಡಿಸಲನ್ನ ಕಟ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ನಿನ್ಗೆ ಇಷ್ಟ ಆಗಿರೋ ತಿಂಡಿಗಳನ್ನೆಲ್ಲ ಮಾಡ್ಕೊಡ್ತೀನಿ ಅಂದ್ರೆ ತುಂಬಾ ಇಷ್ಟ. ಅವ್ನು ಅವಾಗ್ಲಿಂದ ಬಾಕ್ಲ ಹತ್ರನೇ ಕುತ್ಕೊಂಡಿದ್ದ. ಏನು, ಕಚೋರಿ ತಿನ್ಬೇಕಾ? ನಿಮ್ ಯೋಗ್ಯತೆಗೆ ಇದನ್ನ ಕೊಡ್ತಿರೋದೇ ಹೆಚ್ಚು. ಬಾಯಿ ಮುಚ್ಕೊಂಡು ಇದನ್ನ ತಿನ್ಬಿಟ್ಟು ಬಿದ್ಕೊಳ್ಳಿ. ಬೆಳಗ್ಗೆ 4 ಗಂಟೆ ಕಚೋರಿ ಮಾಡ್ಕೊಡ್ತೀನಿ. ಅಕ್ಕ, ಅದಕ್ಕೆಲ್ಲ ಸಾವುಕಾರ ಹೆಂಡತಿ ನಮ್ಗೆ ಹಳ್ಸಿರೋ ಅನ್ನ ಕೊಟ್ಟಿದಾರಲ್ಲ, ಅದಕ್ಕೆ ತುಂಬಾ ಬೇಜಾರಾಗ್ತಿದೆ. ನೋಡ್ತಿದ್ರೆ ಇದು ತುಂಬಾ ಕಚೋರಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ. ರಾಜು ಹಾಗೆ ಹೇಳ್ತಾನೆ, ಆ ಕಡಾಯಿಲಿ ಕಚೋರಿಗಳು ತುಂಬ್ಕೊಂಡ್ಬಿಡುತ್ತೆ. ಐ ಕಚೋರಿ! ಅಯ್ಯೋ ದೇವ್ರೆ, ರಾಜು, ನನಗೆ ಅನಿಸ್ತಾ ಇದೆ ಈ ಕಡಾಯಿ ಮಾಯ ಕಡಾಯಿ ಅಂತ ಅನ್ಸುತ್ತೆ. ಅರೆ, ಒಳ್ಳೇದಾಯ್ತಲ್ಲಕ್ಕ. ಸರಿ, ಇದೆಲ್ಲ ಇಟ್ಕೋ. ದೇವ್ರ ದಯದಿಂದ ನಾನು ಏನೋ ಒಂದು ಕೇಳ್ಕೋಬೇಕಂತ ಇದ್ದೀನಿ. ಅದನ್ನು ಹಾಗೆ ನೆರವೇರ್ಬಿಟ್ರೆ, ಅಪ್ಪ ದೇವ್ರೆ, ನಮ್ಮಷ್ಟು ಅದೃಷ್ಟಶಾಲಿಗಳು ಯಾರು ಇರೋದಿಲ್ಲ ಕಣ. ಏನ್ ಕೇಳ್ಕೊತಿ ಅಕ್ಕ? ಈ ಕಡಾಯಿ ಒಳಗಡೆ ತುಂಬಾ ಚಕ್ಲಿಗಳು ತುಂಬ್ಕೋಬೇಕು. ಚಕ್ಲಿಗಳನ್ನ ತುಂಬ್ಕೋತು ಅಂತ ಅನ್ಕೋ, ನಮ್ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಹಾಗನ್ಕೊಂಡು ರೇಖಾ ಚಕ್ಲಿಗಳು ಬೇಕು ಅಂತ ಕೇಳ್ಕೊತಾಳೆ. ಅಪ್ಪ ದೇವ್ರೆ, ಈ ಕಡಾಯಿ ಒಳಗಡೆ ತುಂಬಾ ಚಕ್ಲಿಗಳು ತುಂಬ್ಕೊಳ್ಳಿ. ಅಕ್ಕ, ಚಕ್ಲಿಗಳು ತುಂಬ್ಕೊಂಡೇ ಬಿಡ್ತಲ್ಲ ಅಕ್ಕ. ಹೌದು ಕಣ ರಾಜು, ನಿಜ. ಇದೆಲ್ಲ ನಿಜನಾ? ಸತ್ಯನಾ ಇದು? ಹೌದಕ್ಕ, ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ತಡೆಯೋದಕ್ಕೆ ಆಗ್ತಾ ಇಲ್ಲ. ಇನ್ಮೇಲೆ ನಾವು ಸಾವುಕಾರಮ್ಮ ಕೊಟ್ಟಿರೋ ಊಟನ ತಿನ್ನೋದೇ ಬೇಡ. ಅದನ್ನೆಲ್ಲ ಹಸುಗಾಕ್ಬಿಡೋಣ. ನಮ್ಗೆ ಏನ್ ಬೇಕೋ ಅದನ್ನ ಈ ಕಡಾಯಿನ ಕೇಳಿ ತಿನ್ಬಿಡೋಣ. ಹೀಗೆ ಅವರಿಬ್ರು ಯೋಚನೆ ಮಾಡ್ತಾರೆ. ಹಾಗೆ ಪ್ರತಿದಿನ ಸಾವುಕಾರರು ಮನೇಲಿ ಕೊಡ್ತಿದ್ದ ಆಹಾರನೆಲ್ಲ ಹಸುವಿಗಾಕಿ, ಇದೇ ಸಮಾಚಾರ. ನಮ್ಮಂತ ಶ್ರೀಮಂತರು ತಿನ್ನೋ ಆಹಾರನ ಈ ಕಡಾಯಿ, ಈ ಮಾಯಾ ಕಡಾಯಿ ಇವ್ರಿಗೆ ಕೊಡ್ತಿದ್ಯಾ? ಈ ಕಡಾಯಿನ ಇವತ್ ರಾತ್ರಿನೇ ನಾನು ಕಳ್ತಾರ. ನೀನು ನಿಲ್ಸು, ಪೂರಿ ನಮ್ಗೆ ಸಾಕು, ನಿಲ್ಸು. ಅವ್ರು ಎಷ್ಟೇ ಕೇಳ್ಕೊಂಡ್ರು ಕಡಾಯಿಂದ ಪೂರಿ ಬರೋದು ನಿಲ್ಲಿಲ್ಲ. ಆ ಬಿಸಿ ಬಿಸಿ ಪೂರಿಗೆ ಅವ್ರ ಕಾಲೆಲ್ಲ ಬೊಬ್ಬೆ ಆಗಿತ್ತು. ಜೋರಾಗಿ ಕುಕ್ಕೊಂಡ್ರೆ, ಅದೇ ಮಾಯಾ ಕಡಾಯಿ, ಈ ನಿನ್ ಕಡಾಯಿಂದ ಬರ್ತಾ ಇರೋ ಪೂರಿ ಎಲ್ಲ ಸ್ಟಾಪ್ ಆಗ್ಲಿ. ರೇಖಾ ಹಾಗೆ ಹೇಳ್ತಾನೆ, ಕಡಾಯಿಂದ ಪೂರಿನ ನಿಮ್ಮಿಂದ ಕದ್ಬಿಟ್ಟೆ. ಇವಾಗ ನಮಗ್ ಬುದ್ಧಿ ಬಂದಿದೆ. ಇದನ್ನ ಆ ದೇವ್ರೆ ನಿಮ್ಗಾಗಿ ಕೊಟ್ಟಿರೋದು. ಇದ್ ಯಾವತ್ತಿದ್ರು ನಿಮ್ಮ ಹತ್ರನೇ ಇರ್ಬೇಕು. ಇನ್ಮೇಲೆ ನೀವು ಹೊರಗಡೆ ಮಲ್ಕೋಬೇಕಾಗಿಲ್ಲ. ನಮ್ಮನೆ ಒಳಗಡೆನೆ ಇರ್ಬೋದು, ನಮ್ಮ ಮಕ್ಕಳಾಗಿ. ಏನಂತೀರ ರೀ? ಹೌದಮ್ಮ ರೇಖಾ, ರಾಜು, ನಮಗೂ ಹೇಗಿದ್ರು ಮಕ್ಕಳಿಲ್ಲ. ಆ ದೇವ್ರೆ ನಮ್ಗೆ. ಅಕ್ಕ, ಒಳ್ಳೆ ತಿಂಡಿಗಳನ್ನ ತಿಂದು ತುಂಬಾ ದಿನ ಆಯ್ತಲ್ವಾ? ಅಯ್ಯೋ, ಅದಕ್ಕೆ ಯಾಕೋ ಚಿಂತೆ ಮಾಡ್ತೀಯಾ? ಬಾ, ನಾನು ಕೊಡಿಸ್ತೀನಿ. ಅಯ್ಯೋ ದೇವ್ರೆ, ಮನೆಯೆಲ್ಲ ಬಿದ್ದೋಗಿದೆಯಲ್ಲ ರಾಜು, ಇವಾಗ ನಾವು ಎಲ್ಲಿ ಹೋಗೋದು? ಅಕ್ಕ, ಏನು ಯೋಚನೆ ಮಾಡ್ಬೇಡ ಅಕ್ಕ, ಸಾವುಕಾರ ಹತ್ರ ನಾವು ಸಹಾಯ